ಆಯುಕ್ತ ಬೇಟೆ ನಂಜುಂಡಪ್ಪ ಮನೆಯ ಇಂಚಿಂಚನ್ನು ಪರಿಶೀಲನೆ ಮಾಡಲಾಗಿದೆ. ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿ ಇವರು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿ ಬಸವೇಶ್ವರ ನಗರದಲ್ಲಿರುವಂತ ನಂಜುಂಡಪ್ಪ ಅವರ ನಿವಾಸ ಚಿನ್ನ ಪರಿಶೀಲನೆಗೆ ಅಕ್ಕಸಾಲಿಗರನ್ನು ಎಲ್ಲೂ ಕರೆಸಿದಾರಂತೆ. ಅಕ್ಕಸಾಲಿಗರನ್ನ ಕರೆಸ್ಕೊಂಡಿದ್ದಾರೆ ಅಧಿಕಾರಿಗಳು. ಚಿನ್ನ ತೂಗುವ ಯಂತ್ರ ತರಿಸ್ಕೊಂಡಿದ್ದಾರೆ ಅಂತಂದ್ರೆ ಸರಿಯಾದ ಸಿಕ್ಕಿರಬೇಕು ಅಂತ ಅರ್ಥ. ನಂಜುಂಡಪ್ಪವನ್ನ ಅವರ ನಿವಾಸದ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಏನೆಲ್ಲ ಸಿಕ್ಕಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ನಂಜುಂಡಪ್ಪ ಕರೆದೊಯ್ಯಲು ಬಂದಿದ್ದ ಸರ್ಕಾರಿ ಕಾರು ಲೋಕಾಯುಕ್ತ ದಾಳಿ ಬಗ್ಗೆ ಗೊತ್ತಾಗ್ತಿದ್ದಂತೆ ಡ್ರೈವರ್ ವಾಪಸ್ ಆಗ್ಬಿಟ್ಟಿದ್ದಾರೆ. ಸೊ ಇವರ ಮನೆಗೆ ಈಗ ಈ ಚಿನ್ನ ಎಲ್ಲ ಚೆಕ್ ಮಾಡ್ತಾರಲ್ಲ ಅಕ್ಕಸಾಲಿಗರನ್ನ ಕರೆಸಿದ್ದಾರಂತೆ. ಮತ್ತು ತೂಕ ಹಾಕೋದಕ್ಕೆ ಚಿನ್ನ ತೂಕ ಹಾಕೋದಕ್ಕೆ ಮಷಿನ್ ತರಿಸಿದ್ದಾರಂತೆ. ಅಂದ್ರೆ ಎಷ್ಟರ ಮಟ್ಟಿಗೆ ಇರಬಹುದು ಅನ್ನೋದು ಪ್ರಶ್ನೆ. ಇನ್ನು ಕಂಪ್ಲೀಟ್ ಆದಂಥ ಡೀಟೇಲ್ಸನ್ನು ಬಿಟ್ಕೊಟ್ಟಿಲ್ಲ. ಬಟ್ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿ ಒಂದು ಚಿನ್ನ ತೂಕ ಹಾಕೋದಕ್ಕೆ ಅವ್ರ ನಿವಾಸಕ್ಕೆ ಮಷಿನ್ ತರಿಸ್ಕೊಳ್ತಾ ಇದ್ದಾರೆ ಅಂದರೆ ಇವರು ಗ್ರಾಮೀಣ ಅಭಿವೃದ್ಧಿ ಮಾಡಿದಾರೋ ಇವ್ರ ಮನೆ ಅಭಿವೃದ್ಧಿ ಮಾಡಿದಾರೋ ಅನ್ನೋದೇ ಪ್ರಶ್ನೆ. ಈಗ ಗ್ರಾಮೀಣ ಅಭಿವೃದ್ಧಿ ಮಾಡಿ ಅಂತ ಅಧಿಕಾರಿಯನ್ನು ನೇಮಕ ಮಾಡಿರೋದು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿ. ಇವರು ಗ್ರಾಮೀಣವನ್ನು ಅಭಿವೃದ್ಧಿ ಮಾಡೋದಕ್ಕಿಂತ ಹೆಚ್ಚಾಗಿ ಇವ್ರ ಮನೆಯವರನ್ನ ಉದ್ಧಾರ ಮಾಡ್ದಂಗೆ ಕಾಣಿಸ್ತಾ ಇದೆ. ಯಾಕೋ ನೋಡಿದೆ. ಸೊ ನಿಖರವಾದಂಥ ಮಾಹಿತಿ ಸಿಗಬೇಕು. ಎಷ್ಟು ಚಿನ್ನಾಭರಣ ಸಿಕ್ಕಿದೆ, ಎಷ್ಟು ಕೆಜಿ ಸಿಕ್ಕಿದೆ ಅನ್ನೋದೆಲ್ಲವೂ ಕೂಡ ಗೊತ್ತಾಗಬೇಕು. ಸ್ವಲ್ಪ ಮಟ್ಟಿಗೆ ಸಿಕ್ಕಿದ್ರೆ ಈ ತೂಕ ಹಾಕೋದಕ್ಕೆಲ್ಲ ಹೇಳ್ತಿರ್ಲಿಲ್ಲ ಅನ್ಸುತ್ತೆ. ಯಾಕೋ ನೋಡಿದ್ರೆ ಕೆಜಿ ಗಟ್ಲೆನೆ ಸಿಕ್ದಂಗೆ ಕಾಣಿಸ್ತಾ ಇದೆ. ಮತ್ತು ಇನ್ನೊಂದು ವಿಚಾರ, ಇಲ್ಲಿ ಡ್ರೈವರ್ ಬಂದಿದ್ದಾರೆ ಪಾಪ ಇವ್ರನ್ನ ಕರ್ಕೊಂಡು ಹೋಗೋಕೆ ಅಂತ. ಸರ್ಕಾರಿ ಕಾರು ಪಾಪ ಇನ್ ಟೈಮಿಗೆ ಬರುತ್ತೆ. ಏನು ಸೌಲಭ್ಯ ಹೇಳಿ. ಕರ್ಕೊಂಡು ಹೋಗೋ ಕಾರ್ ಬರುತ್ತೆ, ಹತ್ಕೊಂಡು ಹೋಗೋ, ಕೂತ್ಕೋ, ಫ್ಯಾನ್ ಹಾಕೋ, ಏನೇನು ಗಿಂಬಳ ಬೇಕೋ ಗಿಂಬಳ ತಗೋ, ಸಂಬಳ ಪಡಿಗೆ ಸಂಬಳ ಬರುತ್ತೆ, ಮನೆಗೆ ಏನೇನು ಬೇಕೋ ತಗೋ, ಆರಾಮ್ ಜೀವನ. ಎಲ್ಲ ಸರ್ಕಾರಿ ಅಧಿಕಾರಿಗಳದ್ದು ಅಲ್ಲ. ಆದರೆ ಕೆಲವರು ಭ್ರಷ್ಟರು ಇರ್ತಾರಲ್ಲ, ಲಂಚಬಾಕರು ಇರ್ತಾರಲ್ಲ, ಅವ್ರದ್ದು ನಾನು ಹೇಳ್ತಾ ಇದ್ದೀನಿ. ಸೊ ಇದೀಗ ಲೋಕಾಯುಕ್ತ ದಾಳಿ ಗೊತ್ತಾಗ್ತಾ ಇದ್ದ ಹಾಗೇನೆ ಡ್ರೈವರ್ ವಾಪಸ್ ಹೋಗಿದ್ದಾರಂತೆ. ಯಾಕೋ ಟೈಮ್ ಸರಿ ಇಲ್ಲ ನಮ್ಮ ಸಾಹೇಬ್ರದ್ದು ಅಂತ ವಾಪಸ್ ಹೋಗಿದ್ದಾರೆ. ಇದು ಬೆಂಗಳೂರಿನ ಅವರ ನಿವಾಸ. ನೀವು ಗಮನಿಸ್ತಾ ಇದ್ದೀರಿ. ನಿವಾಸನೂ ಕೂಡ ಹೈಫೈ ಆಗಿದ್ದಂಗೆ ಕಾಣಿಸ್ತಾ ಇದೆ. ಅಲ್ಲ, ಒಳ್ಳೆ ಮಾರ್ಗದಲ್ಲಿ ದುಡ್ಡು ಮಾಡಿದ್ರೆ, ಒಳ್ಳೆ ಮಾರ್ಗದಲ್ಲಿ ಚೆನ್ನಾಗಿದ್ರೆ ಯಾರು ಹೊಟ್ಟೆ ಕಿಚ್ಚು ಪಡೋಲ್ಲ. ಒಳ್ಳೇದಾಗ್ಲಿ ಜನ ಹರಿಸ್ತಾರೆ. ಆದರೆ ಬೇರೆಯವ್ರನ್ನ ಅಯ್ಯೋ ಅನಿಸಿ ತಲೆ ಮೇಲೆ ಕೈ ಇಟ್ಟು ಉದ್ಧಾರ ಆಗೋದಿದೆಯಲ್ಲ, ಅದೇ ಇಲ್ಲಿ ಸಮಸ್ಯೆ ಆಗೋದು.